ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬೆಳಗ್ಗೆ ಬ್ರೆಡ್ಡು ಚಾಯ್ ತಿನ್ನೋದು ಮಜಾ ಯಾವುದರಲ್ಲೂ ಬರಲ್ಲ ಫ್ರೆಂಡ್ಸ್. ಅಷ್ಟು ಸೂಪರ್ ಟೇಸ್ಟ್ ಇರುತ್ತೆ. ಬನ್ನಿ ತಿನ್ನೋಣ ಎಲ್ಲರೂ. ಇವತ್ತಂತೂ ಕೇಳಲೇಬೇಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಕೆಲಸ ಇದೆ ಇವತ್ತು. ಹೊಸದಾಗಿ ನೋಡೋರು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಬ್ರೆಡ್ಡು ಚಾಯ್ ತಿಂದು ಕೆಲಸಕ್ಕೆ ಏನು ಕೆಲಸ ಮಾಡ್ತೀನಂತ ನೀವೇ ನೋಡಿ. ಇವತ್ತು ಫುಲ್ಲು ಟಯರ್ಡ್ ಆಗೋದಂತೂ ಗ್ಯಾರಂಟಿ ಫ್ರೆಂಡ್ಸ್. ಏನಕ್ಕಂದರೆ ಇಷ್ಟು ದಿವಸ ಮನೆ ಬಿಟ್ಟು ಕೆಲಸಕ್ಕೆ ಹೋಗಿದ್ದೀನಿ, ಅದಕ್ಕೆ ಹಾಗಾಗಿ ನೋಡಿ ಮುಂದೆ ಹೇಳ್ತೀನಿ ನೋಡಿ ನೀವು ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂದ್ರೂ 10 ಗಂಟೆ ಆಗ್ತಾಯಿದೆ ಫ್ರೆಂಡ್ಸ್. ಬೆಳಗ್ಗೆನೇ 6 ಗಂಟೆಗೆ ಹಸ್ಬೆಂಡ್ ಹೋದರು. ಎಲ್ಲ ಅಡುಗೆ ಎಲ್ಲ ಆಗಿದೆ. ಇವಾಗ ನೀರು ಬರ್ತಾಯಿದ್ದಾವೆ ತೆಳಗಡೆ, ಫಿಲ್ಟರ್ ನೀರು. ಇದರಲ್ಲಿ ಎಷ್ಟು ಮಟ್ಟಿಗೆ ಅಂದರೆ ಮಣ್ಣಿನ ಕೊಡ ಏನಿದೆಯಲ್ಲ ಫ್ರೆಂಡ್ಸ್, ಇದರಲ್ಲಿ ನೀರು ಎಷ್ಟು ನಾವು ಏನು ಮಾಡಿದ್ರೂ ತಣ್ಣಗೆ ಆಗ್ತಾಯಿಲ್ಲ, ಅಂದರೆ ಕೂಲ್ ಆಗ್ತಾಯಿಲ್ಲ. ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬಟ್ಟೆ ಹಿಂಡಿ ಇದಕ್ಕೆ ಕಟ್ಟಿಬಿಟ್ರೆ ಸ್ವಲ್ಪ ವಾಟ್ರ್ ಕೂಲ್ ಆಗುತ್ತೆ. ಅಂದರೆ ಸ್ವಲ್ಪ ಕುಡಿಯೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಏನಕ್ಕಂದರೆ ಫುಲ್ ಗರಂ ವಾಟ್ರ್ ಬರ್ತಾಯಿದೆ ಫ್ರೆಂಡ್ಸ್ ಇದರಲ್ಲಿ. ಮೇನ್ ಹೇಳಬೇಕಂದ್ರೆ ಎಲ್ಲ ಖಾಲಿ ಮಾಡಿದ್ದೀನಿ. ಇವಾಗ ಏನೂ ಇಲ್ಲ ನೋಡಿ. ತಂದು 1 ವರ್ಷ ಆಯಿತು ಫ್ರೆಂಡ್ಸ್. ಎಲ್ಲಿ 1 ವರ್ಷ ಅದರೊಳಗೆ ಅದು ಕೂಲ್ನೆಸ್ ಅನ್ನೋದು ಹೋಗುತ್ತೆ. ಹಾಗಾಗಿ ಇವಾಗ ಏನು ಮಾಡ್ತೀನಿ, ನಂದು ಬಟ್ಟೆ ಓಡ್ನಿ ಇದೆ ಫ್ರೆಂಡ್ಸ್. ಇದು ಮೇನ್ ಹೇಳಬೇಕಂದ್ರೆ ಮೆತ್ತ ಕಾಟನ್ನು ಈ ಥರ ಸುತ್ತಿದ್ರೆ ತಣ್ಣಗೆ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಇವಾಗ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನಮ್ಮ ಫ್ರಿಜ್ಜಲ್ಲಿ ಗ್ಯಾಸ್ ಆಗೋಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಅಂದರೆ ನೀರು ಫ್ರಿಜ್ಜು ಎಲ್ಲ ಚೆನ್ನಾಗೇ ಇದೆ, ಆದರೆ ಕೂಲ್ನೆಸ್ ಅನ್ನೋದು ಬರ್ತಾಯಿಲ್ಲ ಫ್ರೆಂಡ್ಸ್. ಹಾಗಾಗಿ ಅದರಲ್ಲಿ ಫ್ರಿಜ್ಜಲ್ಲಿ ಕೂಡ ನೀರು ಕುಡಿಯೋಂಗಿಲ್ಲ, ತರಕಾರಿ ಕೂಡ ಇವಾಗ ಇಡೋಂಗಿಲ್ಲ. ಅದಕ್ಕೂ ಗ್ಯಾಸ್ ತುಂಬಿಸ್ಬಿಟ್ರೆ ಎಷ್ಟು 2017ನಲ್ಲಿ ಫ್ರಿಜ್ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಅದು ಇಲ್ಲಿವರೆಗೂ ನಡೆಯಿತು. ಗ್ಯಾಸ್ ಆಗೋಗ್ಬಿಡುತ್ತೆ. ಅದರಲ್ಲಿ ಕೂಡ ಗ್ಯಾಸ್ ತುಂಬಿಸ್ಬೇಕು ಅಂದರೆ ಅಲ್ಲಿ ಚೀಟಿ ಸ್ಲಿಪ್ ಎಲ್ಲ ಕೊಡ್ತಾರಲ್ಲ, ಅದಕ್ಕೆ ಅದರಲ್ಲಿ ನಂಬರ್ ಇರುತ್ತೆ. ಅದಕ್ಕೆ ಕಾಲ್ ಮಾಡಿದ್ರೆ 10 ವರ್ಷ ಆದಮೇಲೆ ಗ್ಯಾಸ್ ಆಗುತ್ತೆ ಅಂತ ಹೇಳಿದ್ದಾರೆ. 2070 ಅಂದರೆ 9 ವರ್ಷನೇ ಆಯಿತು ಫ್ರೆಂಡ್ಸ್. ಇನ್ನೂ 1 ವರ್ಷ ಪೆಂಡಿಂಗೇ ಉಳ್ಕೋತು, ಆಗೋಗ್ಬಿಡ್ತು. ಕೂಲ್ನೆಸ್ ಅನ್ನೋದೇ ಇಲ್ಲ ಫ್ರೆಂಡ್ಸ್. ಎಲ್ಲ ಐಸ್ ಎಲ್ಲ ಇರ್ತಿತ್ತು, ಇಲ್ಲಿ ಐಸ್ ಇಲ್ಲ, ಏನಿಲ್ಲ. ಮೇನ್ ಹೇಳಬೇಕಂದ್ರೆ ಇಲ್ಲಿ ಐಸ್ ಇಲ್ಲ, ಏನಿಲ್ಲ. ಅದು ಕೂಲ್ನೆಸ್ ಅನ್ನೋದು ಹೋಗಿದೆ ಫ್ರೆಂಡ್ಸ್. ಇದ್ದದ್ದು ಗ್ಯಾಸ್ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಎಲ್ಲ ತರಕಾರಿಗಳೆಲ್ಲ ಸ್ಮೆಲ್ ಬರ್ತಾಯಿದೆ, ಆ ಥರ ಹೋಗ್ಬಿಟ್ಟಿದೆ. ಇವಾಗ ಸಂಡೇ ಬಂತು ಅಂದರೆ ಫ್ರಿಜ್ಜಲ್ಲಿ ಇಡೋ ಐಟಮ್ ತರಲ್ಲ ಇವಾಗ. ಏನಕ್ಕಂದರೆ ಇದು ಗ್ಯಾಸ್ ತುಂಬಿಸೋವರೆಗೂ ಪ್ರಾಬ್ಲಮ್ ಫ್ರೆಂಡ್ಸ್. ಇವಾಗ ಕಾಲ್ ಮಾಡಿದ್ರೆ ಬರ್ತಾರವರು. ಈ ನಿಂಬೆಹಣ್ಣು ಕೂಡ ನೋಡಿ 2 ದಿವಸ ಆಯಿತು ಫ್ರೆಂಡ್ಸ್. ಫ್ರಿಜ್ಜಿಗೆ ಗ್ಯಾಸ್ ಆಗೋಗ್ಬಿಟ್ಟು 2 ದಿವಸ ಆಯಿತು. ಎಲ್ಲ ಸ್ಮೆಲ್ ಬರ್ತಾ ಇದ್ದಾವೆ ಎಲ್ಲ ತರಕಾರಿಗಳು. ನಾನು ಚೌಳಿಕಾಯಿ ತೊಳೆದು ಪ್ಲೇಟಲ್ಲಿ ಇಟ್ಟಿದ್ದೀನಿ, ಅದು ಕೂಡ ಬಾಡೋಗ್ಬಿಟ್ಟಿದೆ ನೋಡಿ. ಈ ಥರ ಎಲ್ಲ ಬಾಡೋಗ್ಬಿಟ್ಟಿದೆ. ಹಾಗಾಗಿ ಕೂಲ್ನೆಸ್ ಅನ್ನೋದು ಹೋಗಿದೆ ಫ್ರೆಂಡ್ಸ್. ಹಾಗಾಗಿ ಮಟ್ಕಿ ಅಂದರೆ ಮಣ್ಣಿನ ಕೊಡಕ್ಕೆ ಸ್ವಲ್ಪ ಬಟ್ಟೆ ಕಡಿದ್ರೆ ನೀರು ಕೂಲ್ ವಾಟ್ರ್ ಸಿಗ್ಬೋದು ಅಂದ್ಬಿಟ್ಟು ಇದಕ್ಕೆ ಬಟ್ಟೆ ಕಟ್ತೀನಿ. ಇವಾಗ ಬಟ್ಟೆ ಕಟ್ಟಾದಮೇಲೆ ಸಿಗ್ತೀನಿ. ಬೋರ್ ನೀರು ಕೂಡ ಬರ್ತಾಯಿಲ್ಲ ಫ್ರೆಂಡ್ಸ್. ಇಲ್ಲಿವರೆಗೂ ತೊಳೆದಿದ್ದೀನಿ, ಇನ್ನೂ ಇಲ್ಲಿ ಇಷ್ಟು ತೊಳೆಯೋದಿದೆ. ಮೊದಲು ಬಟ್ಟೆ ಕಟ್ತೀನಿ ಫ್ರೆಂಡ್ಸ್. ಇದಕ್ಕೆ ಮಗಳು ತೆಳಗಡೆ ನೀರು ಕೊಡ ಹಿಡಿಲಕ್ಕೆ ಹೋಗಿದ್ದಾಳೆ. ಫುಲ್ಲು ತಣ್ಣನ ನೀರು ಕುಡಿಲಿಲ್ಲ ಅಂದರೆ ಒಂಥರ ನೀರಡಿಕೆ ಅನ್ನೋದೇ ಹೋಗ್ತಾಯಿಲ್ಲ ಫ್ರೆಂಡ್ಸ್. ನೀರಿನ ದಾಹ ಅನ್ನೋದೇ ಹೋಗ್ತಾಯಿಲ್ಲ, ಆ ಥರ ಇದಾಗ್ತಾಯಿದೆ ನಿನ್ನೆಯಿಂದ. ಹಾಗಾಗಿ ಇದಕ್ಕೆ ಬಟ್ಟೆ ಕಟ್ಟಿದ್ರೆ ಇದರಿಂದನೇ ಕೂಲ್ ವಾಟ್ರ್ ಬರುತ್ತೆ. ಬಟ್ಟೆ ಕಟ್ತೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್. ಈ ಥರ ಕಟ್ಬಿಟ್ಟೆ ನೋಡಿ. ಇವಾಗ ಇದರಲ್ಲೇ ಕೂಲ್ ವಾಟ್ರ್ ನಾವು ಆರಾಮಾಗಿ ಕುಡಿಬೋದು. ಇವಾಗ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಇವಾಗ ಜಾಸ್ತಿ ಕೂಲ್ ವಾಟ್ರ್ ಬರುತ್ತೆ. ಎಷ್ಟು ದಿವಸ ಗರಂ ಬಂದಿದ್ವಿ ಫ್ರೆಂಡ್ಸ್. ಮೇನ್ ಹೇಳ್ಬೇಕಂದ್ರೆ ನಾನು ಇಷ್ಟು ದಿವಸ ಏನಕ್ಕೆ ಕಟ್ಟಿಲ್ಲ ಅಂದರೆ ಫ್ರಿಜ್ ಇದೆಯಲ್ಲ ಅಂದ್ಬಿಟ್ಟು ಕಟ್ಟಿಲ್ಲ. ಇವಾಗ ಫ್ರಿಜ್ ಕೂಡ ಗ್ಯಾಸ್ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಸಂಡೇನೇ ಕಾಲ್ ಮಾಡಿದ್ರೆ ಬರ್ತಾರವರು, ಫ್ರಿಜ್ ಗ್ಯಾಸ್ ತುಂಬೋರು ಮನೆಗೆ ಬಂದು ರಿಪೇರಿ ಮಾಡ್ತಾರಂತೆ. ಹಾಗಾಗಿ ಅಲ್ಲಿವರೆಗೂ ಬೇಕಲ್ಲ ಫ್ರೆಂಡ್ಸು. ಇದು ಬೇಸಿಗೆ ಕಾಲ, ನೀರಿನ ದಾಹ ಹೋಗಬೇಕು ಅಂದರೆ ಕೂಲ್ ವಾಟ್ರ್ ಕುಡಿದ್ರೇ ಹೋಗಬೇಕು ನೋಡಿ. ಈ ಥರ ಮಣ್ಣಿನ ಕೊಡಕ್ಕೆ ಈ ಥರ ಐಡಿಯಾ ಮಾಡಿ ತಣ್ಣ ಅಂದರೆ ಕೂಲ್ ವಾಟ್ರ್ ಕುಡಿದ್ರೇ ಮೇನ್ ಹೋಗೋದು ಫ್ರೆಂಡ್ಸ್ ನೀರಿನ ದಾಹ ನಮಗೆ. ನೋಡಿ ಈ ಥರ ಕಟ್ಟಿದ್ದೀನಿ. ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಮಣ್ಣಿನ ಕೊಡ ಇದ್ದರೆ ಈ ಥರ
ಕಟ್ಟಿಬಿಡಿ ಫ್ರೆಂಡ್ಸ್. ತಣ್ಣಗೆ ಚೆನ್ನಾಗಿ ಕೂಲ್ ವಾಟರ್ ಬರುತ್ತೆ. ಇವಾಗ ಮುಂದಿನ ಕೆಲಸ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಮುಂದಿನ ಕೆಲಸ ಏನಂದರೆ ಇದೆಲ್ಲ ಒಗ್ದುಬಿಡ್ಬೇಕು ಫ್ರೆಂಡ್ಸ್. ಇದೆಲ್ಲ ಒಗ್ದುಬಿಡ್ಬೇಕು ಇವತ್ತು. ನನಗೇನೋ ಗೊತ್ತಿಲ್ಲ, ಕೆಲಸಕ್ಕೆ ಹೋಗಿದ್ದು ಒಂದು 20 ದಿವಸ ಒಂಥರ ಸಿಡಿ ಆಗ್ತಾಯಿದೆ. ಹಾಗಾಗಿ ಒಗ್ದುಬಿಡ್ತೀನಿ ಕ್ಲೀನಾಗಿ. ಇವಾಗ ಒಂದು ಟಬ್ಬಲ್ಲಿ ತುಂಬಿಕ್ತೀನಿ. ಇವಾಗ ಒಂದು ಸರ್ಫು ಹಾಕಿಟ್ಟಿದ್ದೀನಿ, ನೀರ್ಮ ಹಾಕಿಟ್ಟಿದ್ದೀನಿ. ಇವಾಗ ಅದು ಪೈಂಪ್ ಹಚ್ಚಿ ಒಗೆದು ಮತ್ತೆ ನಾನು ನಿಮಗೆ ಸಿಗ್ತೀನಿ. ನೋಡಿ, ಕೆಳಗಡೆಯಿಂದ ನೀರು ತರ್ತಾ ಇದ್ದಾಳೆ ಮಗಳು. ಅವಳಿಗೋಸ್ಕರ ಅಂದರೆ ಒಂದು ಚಿಕ್ಕದು ಒಂದು ಬಿಂದಿಗೆ ತೊಗೊಂಡಿದ್ವಿ. ಅವಳು ನೀರು ಹಾಕೋದು ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ನೀರು ಹಾಕೋದು ನೋಡಿ ಅವಳಿಗೋಸ್ಕರನೇ ಅದು ಚಿಕ್ಕ ಬಿಂದಿಗೆ ತೊಗೊಂಡಿದ್ವಿ, ಅದರಿಂದ ತರ್ತಾ ಇದ್ದಾಳೆ. ಹಳ್ಳಗ ಅವಳಿಗೆ ಬಿಂದಿಗೆ ತೊಗೊಂಡಿದ್ದೀವಲ್ಲ, ಅದರಿಂದ ತುಂಬೋದು ಇಷ್ಟ ಫ್ರೆಂಡ್ಸ್ ಅವಳಿಗೆ. ಅದಕ್ಕೆ ನಾನು ಬಿಟ್ಟಿದ್ದೀನಿ. ನೋಡಿ ಅವಳೇ ಹಾಕ್ತಾ ಇದ್ದಾಳೆ. ಸ್ವಲ್ಪ ಹಸಿ ಆದ್ರೂ ನಡೆಯುತ್ತೆ ಫ್ರೆಂಡ್ಸ್. ತುಂಬ್ತು ಇದು ಬಟ್ಟೆ ಎಲ್ಲ ಸ್ವಲ್ಪ ತೆಳಗಡೆ ಬಂದಿದೆ ಫ್ರೆಂಡ್ಸ್. ನೀರು ಇದು ಹಸಿನೇ ಇರಬೇಕು. ಮೇಲೆ ಏನು ಕಟ್ಟಿದ್ದೀವಲ್ಲ, ಈ ಬಟ್ಟೆ ಹಸಿನೇ ಇರಬೇಕು. ಜಾಸ್ತಿ ಗಿಡಕ್ಕೆ ನೀರು ಹಾಕಿದಿ ಮಗ. ಗಿಡಕ್ಕೆ ಕೂಡ ನೀರು ತಂದು ಹಾಕಿ ಡಬ್ಬಿ. ಆ ಗಿಡಕ್ಕೆ ನೀರು ತಂದೆ ಹಾಕ್ಲತ್ತಿಲ್ಲ. ಹಂಗೆ ಬೇಡ ಅದರಲ್ಲಿಂದ ಥೋಡೆ ತಂದು ಹಾಕೋದು. ನೀರು ಬೊಕ್ಕಳು ಕುಡಿತು. ಇದು ಸ್ವಲ್ಪ ಲೂಸ್ ಆಗಿದೆ ಫ್ರೆಂಡ್ಸ್. ಇವಾಗ ಟೈಟ್ ಮಾಡ್ತೀನಿ. ಆದರೆ ಇವಾಗ ನೋಡಿ ಕೂಲ್ ವಾಟರ್ ಸೂಪರಾಗಿ ಬರುತ್ತೆ. ಇವಾಗ ಟೆನ್ಷನ್ ಇಲ್ಲ. ಇವಾಗ ಮೇಲೆ ಒಂದು ಮುಚ್ಚಳ ಮುಚ್ಚಿಟ್ಬಿಡ್ತೀನಿ. ಇವಾಗ ಇದಕ್ಕೆ ಈ ರೀತಿ ಸರ್ಕಿದ್ರೆ ಆಯಿತು. ಇವಾಗ ಇದಕ್ಕೆ ಕಟ್ಟಿದ್ದೆ, ನೀರು ಹಾಕಿದ್ದಾಳಲ್ವ, ಹಾಗಾಗಿ ಮುಚ್ಚಿಬಿಡುತ್ತೆ. ಇವಾಗ ಕಟ್ಟಿಬಿಡ್ಬೇಕಾಯ್ತು ಫ್ರೆಂಡ್ಸ್. ಇದು ಲೂಸಾಗಿ ಹೋಗ್ಬಿಟ್ಟಿದೆ. ಕಟ್ಟಿ ಇವಾಗ ಎಲ್ಲ ಹಾಸಿಗೆ ಎಲ್ಲ ಒಗ್ದಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಕೆಲಸ ನೋಡಿ ಎಷ್ಟಿದೆ. ಹಾಸಿಗೆಗಳೆಲ್ಲ ತೊಳಿಬೇಕು, ಇವತ್ತು ಒಗಿಬೇಕು. ನೋಡಿ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಿಮಗೆ, ನಾನು ಡ್ರೈ ಫ್ರೂಟು ಅಲ್ಲಿ ಶಿಫ್ಟ್ ಮಾಡಿದ್ದೀನಿ ನೋಡಿ, ಆ ಕಡೆ ಶಿಫ್ಟ್ ಮಾಡಿದ್ದೀನಿ. ಮೊದಲು ಇಲ್ಲಿ ಇತ್ತಲ್ವ, ಇವಾಗ ಮಕ್ಕಳಿಗೆ ಕ್ಯಾರಮ್ ಇತ್ತು, ಮೇಲ್ಗಡೆ ಇಟ್ಟಿದ್ದೀನಲ್ಲ, ಅದು ತೆಗೆದ್ಬಿಟ್ಟು ಅಲ್ಲಿ ಸೆಟ್ ಮಾಡಿದ್ದೀನಿ. ಅದಕ್ಕೆ ಅಂದರೆ ಪ್ಲೇಸ್ ಇಲ್ಲ, ನಮ್ಮದು ಮನೆ ಚಿಕ್ಕದಲ್ಲ ಫ್ರೆಂಡ್ಸ್. ಹಾಗಾಗಿ ಕ್ಯಾರಮ್ ಇಡ್ಲಿಕ್ಕೆ ಪ್ಲೇಸ್ ಇರಲಿಲ್ಲ. ಹಾಗಾಗಿ ಅಲ್ಲಿ ಡ್ರೈ ಫ್ರೂಟ್ ಇರೋ ಪ್ಲೇಸಲ್ಲಿ ಅದಕ್ಕೆ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಇದು ಇಲ್ಲಿರೋ ಪ್ಲೇಸಿಗೆ ಅಲ್ಲಿ ಶಿಫ್ಟ್ ಮಾಡಿದ್ದೀನಿ. ಹೇಗೆ ಅನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ನನ್ನ ರೀಲ್ಸಲ್ಲಿ ಜಾಸ್ತಿ ಇದೆ ಬ್ಯಾಕ್ ಇದೇ ಬರ್ತಾಯಿದೆ, ಬ್ಯಾಕ್ ಸೈಡ್ ಇದೇ ಕಾಣಿಸ್ಕೊತಾ ಇದೆ ಅಲ್ವಾ ಫ್ರೆಂಡ್ಸ್? ಅಬ್ಸರ್ವ್ ಮಾಡಿದ್ರೆ ಅನ್ಕೋತೀನಿ. ಮನೆ ಚಿಕ್ಕದಿದ್ದರೆ ಏನು ಮಾಡಬೇಕು ಫ್ರೆಂಡ್ಸ್, ಸ್ವಲ್ಪ ಐಡಿಯಾಗಳೆಲ್ಲ ಹೊಸದು ಐಡಿಯಾ ಬರಬೇಕಲ್ವ. ಅಲ್ಲಿ ಚಿಕ್ಕದಿತ್ತು, ಅಲ್ಲಿ ಮಳೆ ಅನ್ನೋದು ಚಿಕ್ಕದಿತ್ತು. ಇವಾಗ ದೊಡ್ಡದು ಉಡ್ಬಿಟ್ಟಿದ್ದೀನಿ. ಇವಾಗ ಟೆನ್ಷನ್ ಇಲ್ಲ. ಸಮ್ಮರ್ ಇರೋವರೆಗೂ ಫ್ರೆಂಡ್ಸ್, ಅಲ್ಲಿವರೆಗೂ ಮಕ್ಕಳಿಗೆ ಮತ್ತು ಆಡ್ಲಿಕ್ಕಿದ್ರೂ ತೆಗ್ದಿಲ್ಲ ಅಂದರೆ ಒಂಥರ ಅದು ಬೇಜಾರು. ಹಾಗಾಗಿ ತೆಗ್ದುಬಿಟ್ಟಿದ್ದೀನಿ. ಆಡಿ ಮತ್ತೆ ಅಲ್ಲೇ ಇಡ್ತಾ ಇದ್ದಾರೆ ಅವರು. ಇವಾಗ ನೋಡಿ ಗಿಡಕ್ಕೆ ನೀರು ಹಾಕ್ತಾ ಇದ್ದಾಳೆ ಮಗಳು. ಬನ್ನಿ ಫ್ರೆಂಡ್ಸ್, ಇವಾಗ ಹಾಸಿಗೆ ಎಲ್ಲ ಒಗ್ದಾದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವಾಗ ಸಮಾಧಾನ ಆಯಿತು ಫ್ರೆಂಡ್ಸ್. ಎಷ್ಟು ಹಾಯ್ ಅನ್ನಿಸ್ತಾ ಇದೆ ಅಂದರೆ, ಎಲ್ಲ ಕೆಲಸ ಆಯಿತು. ಹಾಸಿಗೆ ಎಲ್ಲ ಒಗಿತೀನಿ ಅಂತ ಹೇಳಿದ್ನೆ ಎಲ್ಲ ನಿಮಗೆ. ಬೆಳಗ್ಗೆ ಅಂದರೂ ಕೂಡ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಮನೆ ಕೆಲಸ. ಒಂದು 20 ದಿವಸ ಮನೆಯಲ್ಲಿ ಇಲ್ಲ ಅಂದರೆ ಒಂದು ರೀತಿ ಬೆಳಗ್ಗೆ ಏಳೋದು, ಕೆಲಸಕ್ಕೆ ಹೋಗೋದು, ಬೆಳಗ್ಗೆ ಏಳೋದು 5:30 ಮಸ್ಕಲ್ಲಿ ಹೋಗೋದು, ಎಷ್ಟು ಅಡುಗೆ ಮಾಡ್ಕೊಳ್ಳೋದು, ಮನೆ ಕಸ ಹೊಡ್ಕೊಳ್ಳೋದು, ಪಾತ್ರೆ ತೊಳೆಯೋದು, ಇಷ್ಟೇ ಆಗಿದೆ ಫ್ರೆಂಡ್ಸ್. ರೋಡ್ ಸೈಡ್ ಇದೆ ಅಲ್ವಾ, ಫುಲ್ ಎಲ್ಲ ಧೂಳು ಆಗೋಗ್ಬಿಟ್ಟಿತ್ತು. ಎಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ಹಾಸಿಗೆ ಎಲ್ಲ ಒಗೆದು ಜಸ್ಟ್ ಇವಾಗ ಸ್ನಾನ ಮಾಡಿ ಕುಂತಿದ್ದೀನಿ. ಮತ್ತು ನಿಮ್ಮ ಜೊತೆ ಜಾಯಿನ್ ಆಗಿದ್ದೀನಿ ಬ್ಲಾಗಲ್ಲಿ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಒಂದು ರೀತಿ ಮನೆಯಲ್ಲಿ ಅದು ಧೂಳು ಜಾಸ್ತಿ ಕಾಣಿಸ್ಕೊಂಡ್ರೆ ಒಂದು ರೀತಿ ಮೈಯೆಲ್ಲ ಭಾರ ಅಂದಂಗೆ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಇವತ್ತು ಮನೆ ಕ್ಲೀನ್ ಆಯಿತು, ಸಮಾಧಾನ ಆಯಿತು. ಇವಾಗ ನಾಳೆಯಿಂದ ಮತ್ತು ನಾಳೆ
ಪೂಜೆ ಮಾಡಬೇಕು. ಅದು ಒಂದು ರೀತಿ ಚೆನ್ನಾಗೇ ಅನ್ಸಲ್ಲ ಫ್ರೆಂಡ್ಸ್. ಅಲ್ಲಿ ನೋಡಿದ್ರೆ ಇಲ್ಲಿ ನೋಡಿದ್ರೆ ಮೂಲೆ ರೋಡ್ ಸೈಡ್ ಇದೆ ಅಲ್ವಾ, ಜಾಳಿ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಹಾಗಾಗಿ ಇವಾಗ ಸಮಾಧಾನ ಆಯಿತು. ಹಾಸಿಗೆ ಎಲ್ಲ ಟೆರೆಸ್ ಮೇಲೆ ಒಣೆ ಹಾಕಿ ಬಂದೆ. ಜಸ್ಟ್ ಸ್ನಾನ ಮುಗಿಸಿ ಇನ್ನೂ ಕೂದಲೆಲ್ಲ ಹಸಿ ಇದ್ದಾವೆ ನೋಡಿ ಫ್ರೆಂಡ್ಸ್. ಜಸ್ಟ್ ಇವಾಗಲೇ ಸ್ನಾನ ಮುಗಿಸಿ ಇವಾಗ ಊಟ ಮಾಡ್ತೀನಿ. ಇವಾಗ ಬೇಳೆ ಜೊತೆ ಅಂತೂ ಊಟ ಹೋಗಲ್ಲ ನನಗೆ. ಏನಕ್ಕಂದರೆ ಗೊತ್ತಿಲ್ಲ ಫ್ರೆಂಡ್ಸ್, ಏನೋ ಗೊತ್ತಿಲ್ಲ, ಮೊಸರು ಉಣ್ಬೇಕು ಅನ್ನಿಸ್ತಾ ಇದೆ. ಒಂದು ಪ್ಯಾಕೆಟ್ ಮೊಸರು ತರಿಸ್ಕೊಂಡಿದ್ದೀನಿ. ಊಟ ಮಾಡಿ ರೀಲ್ಸ್ ಮಾಡಬೇಕು. ರೀಲ್ಸ್ ಮಾಡಾದಮೇಲೆ ಮತ್ತೆ ಹಸ್ಬೆಂಡ್ ಬರ್ತಾರೆ, ಅವರಿಗೆ ಟೀ ಮಾಡಿಕೊಟ್ಟು ಮತ್ತೆ ಲೈವಲ್ಲಿ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಫ್ರೆಂಡ್ಸ್, ಓಕೆನಾ. ಜಸ್ಟ್ ಇವಾಗ ಊಟ ಮಾಡ್ತೀನಿ ಮೊಸರು ಜೊತೆಗೆ. ಬೇಸಿಗೆ ಕಾಲದಲ್ಲಿ ಮೊಸರು ಊಟ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ನಿಮ್ಮದು ಅಂದರೆ ನಿಮ್ಮ ಶರೀರ ಯಾವ ರೀತಿ ಇದೆ ಅಂತ ನಂಗೆ ಗೊತ್ತಿಲ್ಲ, ಆದರೆ ನನಗೆ ಡೈಲಿ ಮೊಸರು ಮತ್ತು ರೈಸ್ ಕೊಟ್ಟರು ಏನಿಲ್ಲ ಫ್ರೆಂಡ್ಸ್. ಡೈಲಿ ನನಗೆ ಇಷ್ಟಪಟ್ಟು ಊಟ ಮಾಡ್ತೀನಿ ನಾನು. ಮೊಸರು ಅನ್ನ ಜಾಸ್ತಿ, ಮತ್ತು ಅದ್ರ ಜೊತೆ ಶೇಂಗಾ ಹಿಂಡಿ ಇರಬೇಕು, ಸೂಪರಾಗಿರುತ್ತೆ. ಶೇಂಗಾ ಹಿಂಡಿ ಮತ್ತು ಮೊಸರು ರೈಸು, ಇವು ಮೂರು ಇದ್ದರೆ ನಾನು ಏನು ಕೊಟ್ಟರು ನೋಡೋಲ್ಲ ಫ್ರೆಂಡ್ಸ್, ಅಷ್ಟು ಇಷ್ಟಪಡ್ತೀನಿ. ಇದು ಏನಂದರೆ ನನಗೆ ಇದೊಂದು ಮೊಸರು, ಶೇಂಗಾ ಹಿಂಡಿ, ಇವು ಮೂರಿದ್ದರೆ ಸಾಕು. ನಾನು ಯಾವುದೂ ಅಷ್ಟು ಇಷ್ಟಪಡಲ್ಲ. ಇವಾಗ ಮೊಸರು ಮತ್ತು ರೈಸ್ ಊಟ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಮನೆ ಕೆಲಸ, ಮನೆ ಕ್ಲೀನಿಂಗ್ ಎಲ್ಲ, ಹಾಸಿಗೆ ಎಲ್ಲ ಒಗೆದು ಎಲ್ಲ ಒಣೆ ಹಾಕಿ ಊಟ ಮಾಡೋಷ್ಟರಲ್ಲಿ ಹಸ್ಬೆಂಡ್ ಬಂದರು. ಕರೆಕ್ಟ್ 4 ಗಂಟೆಗೆ ಬಂದರು ನೋಡಿ ಫ್ರೆಂಡ್ಸ್. ನಂದೆಲ್ಲ ಮನೆ ಕ್ಲೀನಿಂಗ್ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಎಷ್ಟೆಲ್ಲ ಕೆಲಸ ಇತ್ತು ಅಂತ. ಅದೆಲ್ಲ ಕೆಲಸ ಮುಗೋಷ್ಟರಲ್ಲಿ ಅವ್ರು ಬಂದೇ ಬಿಟ್ಟರು ಹಸ್ಬೆಂಡು. ಬರಬೇಕಾದ್ರೆ ಕಲ್ಲಂಗಡಿ ತೊಗೊಂಡು ಬಂದರು. ಊಟ ಎಲ್ಲ ಮಾಡಾದ್ಮೇಲೆ ನನಗಂತೂ ಇಷ್ಟ ಫ್ರೆಂಡ್ಸ್, ಅದು ತುಂಬ ಅಂದರೆ ತುಂಬ ಇಷ್ಟ ನನಗೆ. ವಾಟರ್ ಮೆಲನ್ ಅಂದರೆ ಭಾರಿ ಇಷ್ಟ. ಏನಕ್ಕಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ವಾಟರ್ ಜಾಸ್ತಿ ಇರುತ್ತೆ ಅದರಲ್ಲಿ. ಮೈಗೂ ಕೂಡ ಚೆನ್ನಾಗಿರುತ್ತೆ ನಮಗೆ. ಇವಾಗ ಈ ಥರ ಕೂಲ್ನೆಸ್ ಇರೋದೇ ಫ್ರೂಟ್ಸ್ ಅಂದರೆ ಕೂಲ್ನೆಸ್ ಇರೋದೇ ಹಣ್ಣುಗಳು ತಿನ್ನೋದೇ ಗತಿ ನಮಗೆ. ಏನಕ್ಕಂದರೆ ಫ್ರಿಜ್ ಅಂತೂ ಡಮಾರ್ ಫ್ರೆಂಡ್ಸ್. ಏನಕ್ಕಂದರೆ ಅದು ಗ್ಯಾಸ್ ಹೋಗಿದೆ ಅಲ್ವಾ, ಹಾಗಾಗಿ ಫ್ರಿಜ್ ಅಂತೂ ಇವಾಗ ಆಸೆ ಇಟ್ಕೊಳ್ಳಲ್ಲ. ಸಂಡೇವರೆಗೂ ಅಲ್ಲಿಂದ ರಿಪೇರ್ ಆಗುತ್ತೆ. ಅಲ್ಲಿವರೆಗೂ ಈ ಥರ ಹಣ್ಣುಗಳು ತಿಂದ್ರೇ ಹೊಟ್ಟೆಯಲ್ಲಿ ತಣ್ಣಗಿರುತ್ತೆ. ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ಇವಾಗ ಅವರಿಗೆ ಟೀ ಮಾಡಿಕೊಡ್ಬೇಕು ಫ್ರೆಂಡ್ಸ್. ಟೀ ಎಲ್ಲ ಮಾಡಿಕೊಟ್ಟು ಸ್ವಲ್ಪ ವಾಟರ್ ಮೇಲೆ ಕಟ್ ಮಾಡಿಕೊಡ್ತಾರೆ ಹಸ್ಬೆಂಡು. ನನಗಂತೂ ಕಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಇವಾಗ ಸದ್ಯಕ್ಕಂತೂ. ಫುಲ್ ಟಯರ್ಡ್ ಆಗಿದ್ದೀನಿ. ಅವರೇ ಕಟ್ ಮಾಡಿಕೊಡ್ತಾ ಇದ್ದಾರೆ. ಇವಾಗ ತಿಂದುಬಿಟ್ಟು ನಾನು ರೀಲ್ಸಿಗೆ ಬರಬೇಕು ಫ್ರೆಂಡ್ಸ್. ಏನಕ್ಕಂದ್ರೆ ಆಲ್ರೆಡಿ ಲೇಟಾಗಿದೆ, ತುಂಬ ಲೇಟ್ ಆಯಿತು ಇವತ್ತು. ಇಲ್ಲಾಂದರೆ 4 ಗಂಟೆಗೆ ನಾನು ಅಷ್ಟೇ ಅಲ್ಲ, 4 ಗಂಟೆಯಿಂದ 5 ಗಂಟೆ ತನಕ ರೀಲ್ಸ್ ಮಾಡಿ 5 ಗಂಟೆಗೆ ಕರೆಕ್ಟ್ ಲೈವಿಗೆ ಬರ್ತಿದ್ದೆ. ಇವತ್ತು ಕೆಲಸದ ಕಾರಣಕ್ಕಾಗಿ ತುಂಬ ಅಂದರೆ ತುಂಬ ಲೇಟು. ಇವಾಗ ತಿಂದುಬಿಟ್ಟು ಎಲ್ಲರೂ ತಿಂತಾಯಿದ್ದೀವಿ. ತಿಂದು ಇವಾಗ ನಾನು ರೀಲ್ಸಿಗೆ ಬರಬೇಕು, ಓಕೆನಾ ಫ್ರೆಂಡ್ಸ್. ಮತ್ತು ಎಲ್ಲ ಹಾಸಿಗೆ ಮೇಲೆಯಿಂದ ಹಾಸಿಗೆ ಎಲ್ಲ ತೆಗಿಬೇಕು. ಟೆರೆಸ್ ಮೇಲೆ ಎಲ್ಲ ಒಣಗಿದನಲ್ಲ, ತುಂಬ ಅಂದರೆ ತುಂಬ ಇದ್ದಾವೆ. ಅಡುಗೆ ಎಲ್ಲ ಮಾಡಿ, ಲೈವ್ ಎಲ್ಲ ಮಾಡಿ, ರೀಲ್ಸ್ ಮಾಡಿ, ಅಡುಗೆ ಮಾಡಿ, ಹಾಸಿಗೆ ಎಲ್ಲ ತೆಗೆದು ಮತ್ತು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಬೆಳಗ್ಗೆದು ಸಾಂಬಾರು ಜಾಸ್ತಿ ಇದೆ, ಓನ್ಲಿ ಬಗರ್ ರೈಸ್ ಮಾಡ್ತೀನಿ ಫ್ರೆಂಡ್ಸ್. ಜಾಸ್ತಿ ಸಾಂಬಾರು ಇದ್ದರೆ ನನ್ನ ಬಗರ್ ರೈಸೇ ಮಾಡೋದು. ಸಿಗ್ತೀನಿ ಫ್ರೆಂಡ್ಸ್ ಮತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್, ಇವಾಗ ರೀಲ್ಸು, ಲೈವು, ಊಟ ಎಲ್ಲ ಮುಗಿಸಿ ನಿಮಗೆ ಸಿಕ್ಕಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ರೀಲ್ಸು ಒಂದು ದಿವಸ ಹಾಕಲಿಲ್ಲ ಅಂದರೂ ನಡೆಯಲ್ಲ ನೋಡಿ. ಮಕ್ಕಳು ಕೂಡ ಊಟ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸಾಂಬಾರು ಇದೆಯಲ್ಲ ಫ್ರೆಂಡ್ಸ್, ಅವ್ರದ್ದವ್ರಿಗೆ ಸಪ್ರೇಟ್ ಈ ಥರ ಒಂದು ಬೌಲಲ್ಲಿ ಕೊಡ್ತೀನಿ. ಎಷ್ಟು ಬೇಕಂದ್ರೆ ಅವ್ರ ಇಷ್ಟ ಪ್ರಕಾರ ಬೇಳೆ ತೊಗೊತಾರೆ. ಹಾಗಾಗಿ ಒಂದು ಬೌಲಲ್ಲಿ ಕೊಡ್ತೀನಿ. ಇವಾಗ ಯಾವ ರೀತಿ ಬಂತು ನನ್ನ ವ್ಲಾಗು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಇವಾಗ ಹಾಸಿಗೆ ಎಲ್ಲ ಮಡಚಿಟ್ಟು ಯಾವ್ದು ಯೂಸ್ ಮಾಡ್ತೀವಿ ಅವೇ ಪಕ್ಕಕ್ಕೆ ತೆಗೆದಿಡ್ತೀನಿ. ಎಷ್ಟು ಇದ್ದಾವೆ ನೋಡಿ ಫ್ರೆಂಡ್ಸ್. ಒಗೆಯೋದು ಎಷ್ಟು ನೋಡಿದ್ರೇ ಭಯ, ಒಗೆಯೋಕ್ಕಿಂತ ಮುಂಚೆ ನೋಡಿದ್ರೇ ಭಯ ಆಗ್ತಾಯಿತ್ತು. ಇವಾಗ ಜೋಡಿಸಿಡು ಅಂದರೆ ಭಯ. ಏನು ಮಾಡಲಿಕ್ಕಾಗಲ್ಲ ಫ್ರೆಂಡ್ಸ್, ಇದೆಲ್ಲ ಕೆಲಸ ಮಾಡಲೇಬೇಕು. ಇವಾಗ ಮತ್ತೆ ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ. ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಫ್ರೆಂಡ್ಸ್ ಅವರಿಬ್ಬರಿಗೂ. ಅದರಲ್ಲಿ ಇನ್ನೊಂದು ಸ್ವಲ್ಪ ಕೊಡ್ತೀನಿ. ನಂದು ಊಟ ಆಗಿದೆ ಫ್ರೆಂಡ್ಸ್, ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ನಾನು ಹಸ್ಬೆಂಡ್ ಊಟ ಮಾಡಿದ್ವಿ. ಅವರು 6 ಗಂಟೆಗೆ ಊಟ ಮಾಡಿದ್ದಾರೆ. ಹಾಗಾಗಿ ಹಶ್ವಿಲ್ಲ ಅಂದರೆ 10 ಗಂಟೆಗೆ ಊಟ ಕೊಟ್ಟಿದ್ದೀನಿ ಅವರಿಗೆ. ಏನಕ್ಕಂದರೆ ಫುಲ್ ಆಡ್ಕೊತಾ ಇದ್ದಾರೆ ಫ್ರೆಂಡ್ಸ್.
ಫ್ರೆಂಡ್ಸ್ ಜೊತೆ, ಹಾಗಾಗಿ ಬಿಡ್ತಾಯಿದ್ದೀನಿ ಅವರಿಗೆ. ಇವಾಗ ನೀರಂತೂ ಕೇಳಬೇಡಿ ಫ್ರೆಂಡ್ಸ್, ಫುಲ್ಲು ಕೂಲ್ ಆಗ್ತಾ ಇದ್ದಾವೆ. ಫ್ರಿಜ್ಗಿಂತ ಇದರಿಂದನೇ ಬೆಸ್ಟ್ ಅನ್ಕೋತೀನಿ. ನೀವು ಕೂಡ ಫ್ರಿಜ್ ಯಾರ್ಯಾರ ಮನೆಯಲ್ಲಿ ಇಲ್ಲ ಅವ್ರು ಈ ಥರ ಮಾಡಿ. ತುಂಬ ಅಂದರೆ ತುಂಬ ಕೂಲಾಗಿ ನೀರು ತಣ್ಣಗೆ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ನಿಜ ಹೇಳ್ತಾಯಿದ್ದೀನಿ. ಅದು ಹಸಿ ಮಾಡ್ತಾಯಿರಿ, ತಣ್ಣಗೆ ಅನ್ನೋದು ತಣ್ಣಗೆ ನೀರು ಬರೋದು ಜಾಸ್ತಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಬೈ ಫ್ರೆಂಡ್ಸ್, ಎಲ್ಲರಿಗೂ ಟೇಕ್ ಕೇರ್.